ಸ್ನೇಹಿತರೆ, ಶ್ರೀಕೃಷ್ಣನ ಅಂತ್ಯ ಹೇಗಾಯಿತು, ಶ್ರೀಕೃಷ್ಣನ ಅಂತ್ಯಕ್ಕೆ ಕಾರಣಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿಕೊಳ್ಳಿ. ಮೊದಲನೇ ಕಾರಣ ಯದುವಂಶದ ನಾಶ ಮತ್ತು ಗಾಂಧಾರಿಯ ಶಾಪ. ಕುರುಕ್ಷೇತ್ರ ಯುದ್ಧದ ಬಳಿಕ ತನ್ನ 100 ಮಂದಿ ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿಯು ಅತ್ಯಂತ ದುಃಖಿತಳಾಗುತ್ತಾಳೆ. ಈ ಸರ್ವನಾಶಕ್ಕೆ ಕೃಷ್ಣನೇ ಮೊದಲ ಕಾರಣವೆಂದು ಭಾವಿಸಿ, ಇಂದಿನಿಂದ 36 ವರ್ಷಗಳ ನಂತರ ನಿನ್ನ ಯದುವಂಶವೂ ಕೂಡ ಹೀಗೆಯೇ ಪರಸ್ಪರ ಕಚ್ಚಾಡಿ ನಾಶವಾಗಲಿ, ನೀನು ಕೂಡ ಕಾಡಿನಲ್ಲಿ ಅನಾಥವಾಗಿ ಮರಣಹೊಂದು ಎಂದು ಶಾಪ ನೀಡುತ್ತಾಳೆ. ಕೃಷ್ಣನು ಅದನ್ನು ನಗುಮುಖದಿಂದ ಸ್ವೀಕರಿಸುತ್ತಾನೆ. ಎರಡನೆಯದು ಮುನಿಗಳ ಶಾಪ. ಒಮ್ಮೆ ಸಾಂಬ ಅಂದರೆ ಕೃಷ್ಣನ ಮಗ ಮತ್ತು ಇತರ ಯಾದವ ಯುವಕರು ಗರ್ಭಿಣಿ ಸ್ತ್ರೀಯರ ವೇಷ ಧರಿಸಿ ಋಷಿ ಮುನಿಗಳನ್ನು ಪರೀಕ್ಷಿಸಲು ಹೋಗುತ್ತಾರೆ. ಇದರಿಂದ ಕೋಪಗೊಂಡ ಮುನಿಗಳು, ನಿನ್ನ ಹೊಟ್ಟೆಯಲ್ಲಿ ಕಬ್ಬಿಣದ ಗದೆಯಂತಹ ಆಯುಧ ಹುಟ್ಟಲಿ ಎಂದು ಶಾಪ ನೀಡುತ್ತಾರೆ. ಮೂರನೆಯದು ಪ್ರಭಾಸ ತೀರ್ಥದಲ್ಲಿ ಅಂತ್ಯ. ಶಾಪದ ಪ್ರಭಾವದಿಂದ ಯಾದವರೆಲ್ಲರೂ ಪ್ರಭಾಸ ತೀರ್ಥಕ್ಕೆ ತೆರಳುತ್ತಾರೆ. ಅಲ್ಲಿ ಮದ್ಯಪಾನ ಮಾಡಿ ಮದೋನ್ಮತ್ತರಾದ ಪರಸ್ಪರ ಜಗಳವಾಡಿ ಒಬ್ಬರನ್ನೊಬ್ಬರು ಕೊಂದು ಹಾಕುತ್ತಾರೆ. ಹೀಗೆ ಇಡೀ ಯದುವಂಶವೇ ನಾಶವಾಗುತ್ತದೆ. ಕೊನೆಯದಾಗಿ ನಾಲ್ಕನೇ ಕಾರಣ ಕೃಷ್ಣನ ನಿರ್ಗಮನ. ಕೃಷ್ಣನು ತನ್ನ ವಂಶದ ನಾಶವನ್ನು ಕಂಡು ಕಾಡಿನಲ್ಲಿ ಒಂದು ಮರದ ಕೆಳಗೆ ಯೋಗ ಮುದ್ರೆಯಲ್ಲಿ ಕುಳಿತಿರುತ್ತಾನೆ. ಆಗ ಜರ ಎಂಬ ಬೇಟೆಗಾರನು ಕೃಷ್ಣನ ಕಾಲನ್ನು ನೋಡಿ ದೂರದಿಂದ ಅದು ಜಿಂಕೆಯ ಮುಖವೆಂದು ತಪ್ಪಾಗಿ ಭಾವಿಸಿ ಬಾಣ ಬಿಡುತ್ತಾನೆ. ಆ ಬಾಣವು ಕೃಷ್ಣನ ಪಾದಕ್ಕೆ ತಗುಲುತ್ತದೆ. ಬೇಟೆಗಾರನು ಹತ್ತಿರಕ್ಕೆ ಬಂದು ನೋಡಿದಾಗ ತಾನು ಮಾಡಿದ್ದು ತಪ್ಪು ಎಂದು ತಿಳಿದು ಕ್ಷಮೆ ಯಾಚಿಸುತ್ತಾನೆ. ಕೃಷ್ಣನು ಅವನನ್ನು ಸಮಾಧಾನಪಡಿಸಿ ಪೂರ್ವಜನ್ಮದ ಕರ್ಮಫಲವೆಂದು ತಿಳಿಸುತ್ತಾನೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತಿದೆ ಗೈಸ್. ಇನ್ನು ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್.